ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಹ ಈ ಒಂದು ವಿಜ್ಞಾನದ ತರಗತಿಗೆ ಸ್ವಾಗತವನ್ನು ಬಯಸುತ್ತಾ ಇಂದು ನಾನು 9ನೇ ತರಗತಿಯ ಅಧ್ಯಾಯ 5 ಜೀವದ ಮೂಲ ಘಟಕ ಅಂದರೆ ನಾವು ಇಂದಿನ ತರಗತಿಗಳಲ್ಲಿ ಅರ್ಧ ಭಾಗವನ್ನು ಮುಗಿಸಿದ್ವಿ. ಈಗ ಭಾಗ 2ರ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ನಾವು ಇಂದಿನ ತರಗತಿಗಳಲ್ಲಿ ಕಲಿತಿರ್ತಕ್ಕಂತಹ ಕೆಲವು ಅಂಶಗಳನ್ನು ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಮೊದಲನೇದಾಗಿ ನಾವು ಜೀವಕೋಶ ಅಂದರೆ ಏನು, ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನಾವು ಜೀವಕೋಶ ಅಂತ ಹೇಳಿ ಕರಿತೀವಿ. ಇದನ್ನು ರಾಬರ್ಟ್ ಹುಕ್ ಅನ್ನುವಂಥ ವಿಜ್ಞಾನಿ ಆವಿಷ್ಕರಿಸಿದ್ರು. ನಂತರ ಏಕಕೋಶೀಯ ಜೀವಿಗಳು ಮತ್ತು ಬಹುಕೋಶೀಯ ಜೀವಿಗಳು. ಏಕಕೋಶೀಯ ಜೀವಿಗಳು ಅಂದರೆ ಏನು ಅಂದರೆ ಒಂದೇ ಒಂದು ಕೋಶದಿಂದ ತನ್ನ ಎಲ್ಲ ಕೆಲಸಗಳನ್ನು ನಿರ್ವಹಿಸುತ್ತೆ. ಒಂದೇ ಒಂದು ಜೀವಕೋಶವನ್ನು ಹೊಂದಿದ್ದು ತನ್ನ ಎಲ್ಲ ಜೈವಿಕ ಚಟುವಟಿಕೆಗಳನ್ನು ನಿರ್ವಹಿಸುವುದಕ್ಕೆ ನಾವೇನಂತ ಕರಿತೀವಿ, ಏಕಕೋಶೀಯ ಜೀವಿಗಳು ಅಂತ ಹೇಳಿ ಕರಿತೀವಿ. ಹಾಗೆ ಬಹುಕೋಶೀಯ ಜೀವಿಗಳು ಅಂತಂದ್ರೆ ಏನು, ಬಹು ಅಂದರೆ ಹಲವಾರು ಜೀವಕೋಶಗಳನ್ನು ಹೊಂದಿದ್ದು ನಿರ್ದಿಷ್ಟ ಕೆಲಸವನ್ನು ಮಾಡೋದಕ್ಕೆ ನಿರ್ದಿಷ್ಟ ಜೀವಕೋಶಗಳನ್ನು ಹೊಂದಿದ್ರೆ ಅವುಗಳನ್ನು ಬಹುಕೋಶೀಯ ಜೀವಿಗಳು ಅಂತ ಹೇಳಿ ಕರಿತೀವಿ. ನೀವು ಎಲ್ಲರೂ ಕೂಡ ಬಹುಕೋಶೀಯ ಜೀವಿಗಳೇ. ಆದರೆ ಏಕಕೋಶೀಯ ಜೀವಿಗಳು ಅಮೀಬಾ, ಯುಗ್ಲಿನಾ, ಪ್ಯಾರಾಮೀಶಿಯಂ ಮತ್ತು ಕ್ಲಮಿಡೋಮೋನಾಸ್ ಇವುಗಳು ಏಕಕೋಶೀಯ. ಬಹುಕೋಶೀಯ ನೀವು ಎಲ್ಲರೂ ಕೂಡ ಸೇರ್ಕೊಳ್ತೀವಿ. ನಂತರ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಜೀವಿಗಳು. ಏನು ಪ್ರೋಕ್ಯಾರಿಯೋಟ್ ಅಂದರೆ, ಯೂಕ್ಯಾರಿಯೋಟ್ ಅಂದರೆ ಏನು, ಹೌದಲ್ವಾ, ನೆನಪಿದೆ ಅಲ್ವಾ ನಿಮಗೆಲ್ರಿಗೂ? ಪ್ರೋಕ್ಯಾರಿಯೋಟ್ ಅಂತ ಅಂದರೆ ನಿರ್ದಿಷ್ಟವಾದ ಕೋಶ ಪೊರೆಯಿಂದ ಅಂದರೆ ಕೋಶ ಕೇಂದ್ರ ಪೊರೆಯಿಂದ ಆವೃತ ಆಗಿಲ್ಲದಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಪ್ರೋಕ್ಯಾರಿಯೋಟ್ಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆ ಬ್ಯಾಕ್ಟೀರಿಯಾ. ಯೂಕ್ಯಾರಿಯೋಟ್ ಅಂದ್ರೇನು, ಯೂಕ್ಯಾರಿಯೋಟ್ ಅಂದರೆ ನಿರ್ದಿಷ್ಟವಾದ ನ್ಯೂಕ್ಲಿಯರ್ ಪೊರೆಯಿಂದ ಆವೃತ ಆಗಿದ್ರೆ ಅದನ್ನು ನಾವೇನಂತ ಕರಿತೀವಿ, ಯೂಕ್ಯಾರಿಯೋಟಿಕ್ ಜೀವಿಗಳು ಅಂತ ಹೇಳಿ ಕರಿತೀವಿ. ಇವಾಗ ನಾವು ಪ್ರೋಕ್ಯಾರಿಯೋಟ್ ಅಂದ್ರೇನು, ಯೂಕ್ಯಾರಿಯೋಟ್ ಅಂದ್ರೇನು, ಏಕಕೋಶೀಯ ಜೀವಿ ಅಂದ್ರೇನು, ಬಹುಕೋಶೀಯ ಜೀವಿ ಅಂದ್ರೇನು ಅಂತ ತಿಳ್ಕೊಂಡ್ವಿ. ನಂತರದಲ್ಲಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ರಚನೆಯನ್ನು ಸಹ ನಾವು ನೋಡಿದ್ವಿ. ಅದರ ಅಡಿಯಲ್ಲಿ ಬರ್ತಕ್ಕಂತಹ ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯದಲ್ಲಿ ಹಲವಾರು ಕಣದಂಗಗಳನ್ನು ನಾವು ನೋಡಿದ್ವಿ, ಹೌದಲ್ವಪ್ಪ? ಉಳಿದಂತಹ ಕಣದಂಗಗಳ ಬಗ್ಗೆ ನಾವು ಈ ದಿನದ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಇಂದಿನ ಒಂದು ತರಗತಿಯಲ್ಲಿ ಪ್ರೋಕ್ಯಾರಿಯೋಟ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಪ್ರೋಕ್ಯಾರಿಯೋಟ್ಗಳು ನಿರ್ದಿಷ್ಟವಾಗಿರುವಂತಹ ನ್ಯೂಕ್ಲಿಯರ್ ಪೊರೆಯನ್ನು ಹೊಂದಿರಲ್ಲ. ಇದಕ್ಕೆ ನ್ಯೂಕ್ಲಿಯಾಯ್ಡ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಯಾವ ಕಣದಂಗಗಳನ್ನು ಕೂಡ ಅವು ಹೊಂದಿರೋದಿಲ್ಲ. ದ್ಯುತಿ ಸಂಶ್ಲೇಷಣೆಗೆ ಬೇಕಾಗಿರುವಂತಹ ಪತ್ರಹರಿತನ್ನು ಸೂಕ್ಷ್ಮ ಪೊರೆಯಿಂದಾದ ಚೀಲದಲ್ಲಿ ಅದೇನು ಮಾಡಿರುತ್ತೆ, ಹಿಡಿದಿಟ್ಕೊಂಡಿರುತ್ತೆ. ನಂತರ ನಾವು ಈ ದಿನದ ತರಗತಿಯಲ್ಲಿ ನೋಡೋದಾದರೆ ಯೂಕ್ಯಾರಿಯೋಟ್ಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಯೂಕ್ಯಾರಿಯೋಟ್ಗಳು ಕೋಶ ಕೇಂದ್ರ ಏನಿದೆ ಇದು ನಿರ್ದಿಷ್ಟವಾದ ಕೋಶ ಕೇಂದ್ರ ಪೊರೆಯಿಂದ ಆವೃತ ಆಗಿರುತ್ತೆ. ಅಂತಹ ಜೀವಿಗಳಿಗೆ ಯೂಕ್ಯಾರಿಯೋಟ್ಗಳು ಅಂತ ಹೇಳಿ ಕರಿತೀವಿ. ಈ ಯೂಕ್ಯಾರಿಯೋಟ್ಗಳು ಕಣದಂಗಗಳು ಪೊರೆಯಿಂದ ಆವೃತವಾಗಿವೆ. ದ್ಯುತಿ ಸಂಶ್ಲೇಷಣೆಗೆ ಬೇಕಾದಂತಹ ಪತ್ರಹರಿತನ್ನು, ದ್ಯುತಿ ಸಂಶ್ಲೇಷಣೆ ಅಂತಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಜೀವಿಗಳು. ದ್ಯುತಿ ಸಂಶ್ಲೇಷಣೆಗೆ ಬೇಕಾದ ಪತ್ರಹರಿತನ್ನು ಪ್ಲಾಸ್ಟಿಡ್ಗಳಲ್ಲಿ ಹೊಂದಿರುತ್ತವೆ. ನಂತರ ನೋಡುವಂಥದ್ದಾದರೆ ಕೋಶ ದ್ರವ್ಯ. ಮಕ್ಕಳೇ, ನಾವು ನೋಡಿರುವಂಥದ್ದು ಕೋಶ ಪೊರೆ, ಕೋಶ ಭಿತ್ತಿ,
ನಂತರ ವಿಸರಣೆ ಮತ್ತು ಅಭಿಸರಣೆ ಅಲ್ಲಿ ಹಂತಗಳು ಬಂದವು. ನಂತರ ನಾವು ನೋಡಿದಂಥದ್ದು ಏಕಕೋಶ ಜೀವಿ, ಬಹುಕೋಶೀಯ ಜೀವಿ, ಪ್ರೊಕ್ಯಾರಿಯೋಟ್, ಯುಕ್ಯಾರಿಯೋಟ್ ಎಲ್ಲ ನೋಡ್ಕೊಂಬಂದ್ವಿ. ಇವಾಗ ನಾವು ಸಸ್ಯ ಜೀವಕೋಶದ ರಚನೆ ಮತ್ತು ಪ್ರಾಣಿ ಜೀವಕೋಶದ ರಚನೆಯಲ್ಲಿ 3ನೇ ಭಾಗವಾಗಿರ್ತಕ್ಕಂತಹ ಕೋಶ ದ್ರವ್ಯದ ಬಗ್ಗೆ ನೋಡ್ತಾ ಇದ್ದೀವಿ. ಯಾವುದದು? ಕೋಶ ದ್ರವ್ಯ. ಇದು ಕೋಶ ಪೊರೆಯ ಒಳಗಿರುವಂತಹ ದ್ರವರೂಪದ ವಸ್ತುವನ್ನು ನಾವು ಕೋಶ ದ್ರವ್ಯ ಅಂತ ಹೇಳಿ ಕರಿತೀವಿ. ಇಂಗ್ಲೀಷ್ನಲ್ಲಿ ಸೈಟೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ಅಲ್ಲಲ್ಲಿ ಚುಕ್ಕಿಗಳ ರೀತಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಮಾರ್ಕ್ ಮಾಡ್ತಾ ಇದೀವಲ್ವಪ್ಪ, ಅದನ್ನು ನಾವೇನಂತ ಕರಿತೀವಿ? ಸೈಟೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ಕೋಶದ್ರವ್ಯವು ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವಂತಹ ಕಣದಂಗಗಳನ್ನು ಹೊಂದಿರುತ್ತವೆ. ಕಣದಂಗಗಳೇನು ಮಾಡ್ತವೆ? ನಿರ್ದಿಷ್ಟ ಕಾರ್ಯವನ್ನು ಮಾಡ್ತವೆ ಅಂತ ಹೇಳಿದ್ವಿ. ಆ ಕಣದಂಗಗಳು ವೈರಸ್ಗಳು ಪೊರೆಯನ್ನು ಹೊಂದಿರಲ್ಲ. ಆದ್ದರಿಂದ ಇದು ಜೀವಿಯ ದೇಹದ ಒಳ ಪ್ರವೇಶಿಸಿದಾಗ ಅವುಗಳ ಕೋಶ ವ್ಯವಸ್ಥೆಯನ್ನು ತಮ್ಮ ಸಂತಾನೋತ್ಪತ್ತಿಗೆ ಬಳಸಿಕೊಳ್ಳುವವರೆಗೂ ಅವು ಯಾವುದೇ ಜೈವಿಕ ಲಕ್ಷಣವನ್ನು ತೋರಿಸುವುದಿಲ್ಲ. ಹಾಗಾಗಿ ವೈರಸ್ಗಳೇನಿವೆ ಅವು ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತ ಹೇಳಿ ಕರಿತೀವಿ. ವೈರಸ್ಗಳು ಜೀವಿಯ ಹೊರಭಾಗದ ಅಂದರೆ ದೇಹದ ಹೊರಗಡೆ ಇದ್ದಾಗ, ವಾತಾವರಣದಲ್ಲಿ ಇದ್ದಾಗ ಅದು ನಿರ್ಜೀವಿಯ ಲಕ್ಷಣವನ್ನು ತೋರಿಸುತ್ತೆ. ಆದರೆ ಜೀವಿಯ ದೇಹದ ಒಳಗಡೆ ಬಂದಾಗ ಜೈವಿಕ ಲಕ್ಷಣಗಳನ್ನು ಅದು ತೋರಿಸುತ್ತೆ. ಜೀವಕೋಶಗಳಲ್ಲಿ ವಿಭಿನ್ನ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಬಲ್ಲಂತಹ ಸಣ್ಣ ರಚನೆಗಳೇನಿದೆ ಇವುಗಳನ್ನು ಕಣದಂಗಗಳು ಅಂತ ಹೇಳಿ ಕರಿತೀವಿ. ಈ ಕಣದಂಗಗಳನ್ನು ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಮುಖಾಂತರ ಮಾತ್ರ ನಾವು ವೀಕ್ಷಿಸಬಹುದು. ಉದಾಹರಣೆ ಮೈಟೊಕಾಂಡ್ರಿಯಾ, ಲೈಸೋಸೋಮ್, ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ಸ್, ನ್ಯೂಕ್ಲಿಯಸ್, ಸೈಟೋಸ್ಕೆಲೆಟನ್, ಮೈಟೊಕಾಂಡ್ರಿಯಾ, ಸೆಂಟ್ರಿಯೋಲ್, ವ್ಯಾಕ್ಯೂಲ್, ಲೈಸೋಸೋಮ್ಸ್, ಸೆಲ್ ಮೆಂಬ್ರೇನ್ ಇವನ್ನೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಚಿತ್ರನ. ಇವಾಗ ನಾವು ಮೊದಲನೇ ಕಣದಂಗವಾಗಿರ್ತಕ್ಕಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಬಗ್ಗೆ ನೋಡ್ತಾ ಹೋಗೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆ ಇದು ಒಂದು ಪೊರೆ ಸಹಿತ ಕಣದಂಗ ಹಾಗೂ ಹಾಳೆಗಳ ಆಕಾರದಲ್ಲಿ ಇದು ನಮಗೆ ಕಾಣಿಸ್ತಾ ಇದೆ ಮತ್ತು ದೊಡ್ಡದಾಗಿರ್ತಕ್ಕಂಥ ಜಾಲ. ಇದರ ರಚನೆಯು ಕೋಶ ಪೊರೆಯಂತೆಯೇ ಇರುತ್ತದೆ. ಇದರಲ್ಲಿ 2 ವಿಧ: ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲೆ ರೈಬೋಸೋಮ್ನ ಸಣ್ಣ ಸಣ್ಣ ಕಣಗಳು ಕಂಡುಬರ್ತವೆ. ನಿಮಗಿಲ್ಲಿ ಚಿತ್ರ ಕಾಣಿಸ್ತಾ ಇದೆ ಮಕ್ಕಳ, ಇದರ ಮೇಲ್ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಚುಕ್ಕಿಗಳು ಕಾಣಿಸ್ತಾ ಇದ್ದಾವಲ್ವ, ಇಲ್ಲಿ ನಿಮಗೆ ಈ ರೀತಿಯ ದುಂಡಾಕಾರದ ಒಂದು ರಚನೆ ಕಾಣಿಸ್ತಾ ಇದೆ ಅಲ್ವಾ. ಇವುಗಳನ್ನು ನಾವು ಎಂತ ಕರಿತೀವಪ್ಪ ಅಂತಂದರೆ ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲ್ಭಾಗದಲ್ಲಿ ರೈಬೋಸೋಮ್ ಕಾಣಿಸಿದ್ರೆ ಅದನ್ನು ನಾವೇನಂತ ಕರಿತೀವಿ? ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ಇದು ಪ್ರೋಟೀನನ್ನು ಉತ್ಪಾದಿಸುತ್ತವೆ. ಯಾರು? ರೈಬೋಸೋಮ್ಗಳು ಪ್ರೋಟೀನನ್ನು ಉತ್ಪಾದಿಸುತ್ತವೆ. ಹಾಗಾದರೆ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಏನು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲೆ ರೈಬೋಸೋಮ್ ಕಣ ಇಲ್ಲ ಅಂದರೆ ಅದೇನೇ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲ್ಭಾಗ ರೈಬೋಸೋಮ್ ಇದ್ದರೆ ಒರಟು, ಇಲ್ಲ ಅಂದರೆ ಮೃದು. ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶಕ್ಕೆ ಬೇಕಾಗಿರುವಂತಹ ಕೊಬ್ಬಿನ ಕಣಗಳನ್ನು ಉತ್ಪತ್ತಿ ಮಾಡುತ್ತೆ. ಇವುಗಳಲ್ಲಿ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗುತ್ತವೆ. ಈ ಪ್ರಕ್ರಿಯೆಯನ್ನು ಮೆಂಬ್ರೇನ್ ಬಯೋಜೆನೆಸಿಸ್ ಅಥವಾ ಪೊರೆಯ ಜೈವಿಕ ಉತ್ಪಾದನೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಎಲ್ಲರೂ ಕೂಡ ಬರ್ಕೋಬೇಕಾಗತ್ತೆ. ಏನು ಆ ಪ್ರಶ್ನೆ? ಮೆಂಬ್ರೇನ್ ಬಯೋಜೆನೆಸಿಸ್ ಅಥವಾ ಪೊರೆಯ ಜೈವಿಕ ಉತ್ಪಾದನೆ ಅಂದರೆ ಏನು? ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗುತ್ತವೆ. ಈ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ಮೆಂಬ್ರೇನ್ ಬಯೋಜೆನೆಸಿಸ್ ಅಥವಾ ಪೊರೆಯ ಜೈವಿಕ ಉತ್ಪಾದನೆ ಅಂತ ಹೇಳಿ
ಕರಿತೀವಿ. ಒಟ್ಟಾರೆಯಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಾರ್ಯ ಏನಪ್ಪ ಅಂತ ಅಂದರೆ ಕೋಶ ದ್ರವ್ಯದ ವಿವಿಧ ಭಾಗಗಳಿಗೆ ಅಥವಾ ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ನಡುವೆ ವಸ್ತುಗಳ ಸಾಗಾಣಿಕೆ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ಒದಗಿಸುತ್ತದೆ. ಕಶೇರುಕಗಳಲ್ಲಿ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನೇಕ ವಿಷವಸ್ತುಗಳನ್ನು ಮತ್ತು ಔಷಧಗಳ ನಂಜನ್ನು ದುರ್ಬಲಗೊಳಿಸಲು ಇದು ಸಹಾಯವನ್ನು ಮಾಡುತ್ತೆ. ಎರಡನೆಯದಾಗಿ ಗಾಲ್ಗಿ ಸಂಕೀರ್ಣ. ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊದಲು ವಿವರಣೆಯನ್ನು ನೀಡಿದಂತಹ ವಿಜ್ಞಾನಿ ಯಾರಪ್ಪ ಅಂದರೆ ಕೆಮಿಲಿಯೋ ಗಾಲ್ಗಿ. ಇವು ಪೊರೆಯಿಂದ ಆವೃತವಾದಂತಹ ಚೀಲಗಳಂತೆ ಇದ್ದು, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಚಿತ್ರ. ಗಾಲ್ಗಿ ಸಂಕೀರ್ಣ ಏನಿದೆ ಇದು ಚೀಲದ ರಚನೆಯನ್ನು ಹೊಂದಿದ್ದು ಸರಿಸುಮಾರು ಸಮಾಂತರವಾಗಿ ಬಣವೆಯಂತೆ ಜೋಡಿಸಲ್ಪಟ್ಟಿರ್ತವೆ. ಇವುಗಳಿಗೆ ಸಿಸ್ಟರ್ನ್ಗಳು ಅಂತ ಹೇಳಿ ಕರಿತೀವಿ. ಮತ್ತೊಂದು ಪ್ರಶ್ನೆ ಇಲ್ಲಿ ಸಿಕ್ತು ನಿಮಗೆ, ಸಿಸ್ಟರ್ನ್ಗಳು ಎಂದರೇನು? ಹಾಗೆ ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊದಲು ಆವಿಷ್ಕರಿಸಿದ ವಿಜ್ಞಾನಿ ಯಾರು? ಕೆಮಿಲಿಯೋ ಗಾಲ್ಗಿ. ಹಾಗಾದರೆ ಈ ಗಾಲ್ಗಿ ಸಂಕೀರ್ಣದ ಕಾರ್ಯಗಳೇನು? ಕಾರ್ಯ ಏನಪ್ಪ ಅಂತಂದರೆ ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವುದಕ್ಕೆ ಗಾಲ್ಗಿ ಸಂಕೀರ್ಣ ಸಹಾಯಕವಾಗಿದೆ. ವಸ್ತುಗಳನ್ನು ಏನು ಮಾಡುತ್ತೆ? ಅದು ಸಂಗ್ರಹಿಸುತ್ತೆ, ಸುಧಾರಣೆಯನ್ನು ಮಾಡುತ್ತೆ ಮತ್ತು ಪ್ಯಾಕ್ ಮಾಡೋದಕ್ಕೂ ಸಹಾಯವನ್ನು ಮಾಡುತ್ತೆ. ಈ ಗಾಲ್ಗಿ ಸಂಕೀರ್ಣ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟಂತಹ ವಸ್ತುವನ್ನು ಗುರಿ ಅಂಗಗಳಿಗೆ ತಲುಪಿಸುವುದಕ್ಕೆ ಸಹಾಯವನ್ನು ಮಾಡುತ್ತೆ. ಲೈಸೋಸೋಮ್ಗಳ ನಿರ್ಮಾಣದಲ್ಲೂ ಸಹ ಈ ಗಾಲ್ಗಿ ಸಂಕೀರ್ಣ ಸಹಾಯ ಮಾಡುತ್ತೆ. ಕೆಲವು ಸಂದರ್ಭದಲ್ಲಿ ಸಕ್ಕರೆಯ ಅಣುಗಳಿಂದ ಸಂಕೀರ್ಣ ಸಕ್ಕರೆಯ ಅಣುಗಳು ಉಂಟಾಗಲು ಸಹಾಯವನ್ನು ಮಾಡುತ್ತೆ. ನಂತರ ನೋಡೋದಾದರೆ ಲೈಸೋಸೋಮ್ಗಳು. ಲೈಸೋಸೋಮ್ ಏನು ಮಾಡುತ್ತೆ? ಜೀವಕೋಶದಲ್ಲಿ ಇರ್ತಕ್ಕಂತಹ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕಣಗಳನ್ನು ಅಂದರೆ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿಡುವುದಕ್ಕೆ ಸಹಾಯವನ್ನು ಮಾಡುತ್ತೆ. ಅಂದರೆ ತ್ಯಾಜ್ಯ ವಿಲೇವಾರಿಯನ್ನು ಮಾಡುತ್ತೆ. ಈ ಕಣದಂಗಕ್ಕೆ ಲೈಸೋಸೋಮ್ ಅಂತ ಹೇಳಿ ಕರಿತೀವಿ. ಲೈಸೋಸೋಮ್ ಏನಿದೆ ಇದು ಪೊರೆ ಸಹಿತ ಚೀಲದಂತಿರುವ ಕಣದಂಗವಾಗಿದ್ದು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಇದು ಉತ್ಪತ್ತಿಯಾಗುತ್ತೆ. ಇದರಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದ್ದು ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ ಲೈಸೋಸೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸಿಕೊಳ್ಳುವುದರಿಂದ ಇವುಗಳಿಗೆ ಆತ್ಮಹತ್ಯಾ ಸಂಚಿ ಎಂದು ಕರೆಯುತ್ತಾರೆ. ಅಂದರೆ ತಮ್ಮನ್ನು ತಾವೇ ನಾಶಪಡಿಸಿಕೊಳ್ಳುವಂತಹ ಸ್ವಭಾವ ಇರೋದರಿಂದ ಇವನ್ನು ಆತ್ಮಹತ್ಯಾ ಸಂಚಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಸಂಚಿ ಎಂದು ಕರೆಯುತ್ತಾರೆ, ಕಾರಣವೇನು? ಅಥವಾ ಆತ್ಮಹತ್ಯಾ ಸಂಚಿ ಎಂದು ಯಾವ ಕಣದಂಗವನ್ನು ಕರೆಯುತ್ತಾರೆ? ಇದು ಲೈಸೋಸೋಮಲ್ಲಿ ಕೇಳುವಂತಹ ಪ್ರಶ್ನೆ. ನಂತರ ನಾವು ನೋಡೋದಾದರೆ ಮೈಟೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ. ನಿಮಗಿಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಪ್ಪ. ಮೈಟೋಕಾಂಡ್ರಿಯಾವು 2 ಪೊರೆಗಳಿಂದ ಆವೃತ ಆಗಿರುತ್ತೆ. ಹೊರಗಿನ ಪೊರೆಯನ್ನು ಹೊರಪೊರೆ ಅಂತೀವಿ, ಒಳಗಿನ ಪೊರೆಯನ್ನು ಒಳಪೊರೆ ಅಂತ ಹೇಳಿ ಕರಿತೀವಿ. ಜೊತೆಗೆ ಸೂಕ್ಷ್ಮ ರಂಧ್ರಗಳನ್ನು ಸಹ ಇವು ಒಳಗೊಂಡಿದೆ. ಹೊರಗಿನ ಪೊರೆ ಮತ್ತು ಒಳಗಿನ ಪೊರೆ 2 ಪೊರೆ ಇದೆ ಅಂತ ಹೇಳಿದ್ವಲ್ವ. ಒಳಗಿನ ಪೊರೆಯು ಮಡಿಕೆಗಳನ್ನು ಹೊಂದಿದೆ. ಈ ಮೈಟೋಕಾಂಡ್ರಿಯಾ ಏನಿದೆ ಇದು ATP ರೂಪದಲ್ಲಿ, ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್, ಈ ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ATPಯನ್ನು ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಹೇಳಿ ಕರೀತಾರೆ. ಮೈಟೋಕಾಂಡ್ರಿಯಾವು ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವುದರಿಂದ ಇವುಗಳನ್ನು ವಿಶಿಷ್ಟ ಕಣದಂಗಗಳು ಅಂತ ಹೇಳಿ ಕರೀತಾರೆ. ಮೈಟೋಕಾಂಡ್ರಿಯಾ ಏನಿದೆ ಇದು ತನ್ನದೇ ಆದ DNA ಮತ್ತು ರೈಬೋಸೋಮನ್ನು ಹೊಂದಿದೆ.
ಹಾಗಾಗಿ ಇದು ವಿಶಿಷ್ಟ ಕಣದಂಗ ಅಂತ ಕೂಡ ಕರಿತೀವಿ. ಆದ್ದರಿಂದ ಮೈಟೊಕಾಂಡ್ರಿಯಾಗಳು ತಮ್ಮದೇ ಕೆಲವು ಪ್ರೋಟೀನ್ಗಳನ್ನು ಸಹ ಸಂಶ್ಲೇಷಿಸಬಹುದು. ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಮೈಟೊಕಾಂಡ್ರಿಯಾವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ ಯಾಕೆ, ಅಥವಾ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಯಾವ ಕಣದಂಗವನ್ನು ಕರೆಯುತ್ತಾರೆ, ಅಥವಾ ಮೈಟೊಕಾಂಡ್ರಿಯಾದಲ್ಲಿ ಉತ್ಪತ್ತಿಯಾದಂತಹ ಶಕ್ತಿ ಯಾವ ರೂಪದಲ್ಲಿ ಬಿಡುಗಡೆಯಾಗುತ್ತದೆ? ಉತ್ತರ ಏನದಕ್ಕೆ? ATP ಅನ್ನು ವಿಸ್ತರಿಸಿ ಅಂತಲೂ ಕೂಡ ಕೇಳ್ಬೋದು. ಏನಾಗಾದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ನಂತರದ ಕಣದಂಗನ ನಾವು ನೋಡೋದಾದರೆ ಯಾವ ಕಣದಂಗ ನೆಕ್ಸ್ಟು? ಪ್ಲಾಸ್ಟಿಡ್ಗಳು. ಏನು ಪ್ಲಾಸ್ಟಿಡ್ಗಳು ಅಂತ ಅಂದರೆ, ಪ್ಲಾಸ್ಟಿಡ್ಗಳು ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತವೆ. ಪ್ಲಾಸ್ಟಿಡ್ಗಳ ಒಳಗಿನ ರಚನೆಯು ಪೊರೆಗಳಿಂದಾದ ಅಸಂಖ್ಯಾತ ಪದರಗಳನ್ನು ಹೊಂದಿದ್ದು ಸ್ಟ್ರೋಮಾ ಎಂದು ಕರೆಯಲ್ಪಡುವ ಮಾತೃಕೆಯಲ್ಲಿ ಹುದುಗಿವೆ. ಪ್ಲಾಸ್ಟಿಡ್ಗಳು DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿವೆ. ಮಕ್ಕಳು, ನಿಮಗೆ ಆಗ್ಲಿಂದ DNA ಅಂತ ಹೇಳ್ತಾ ಇದ್ದೀನಿ. ಏನು DNA ಅಂದರೆ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ. ಒಂದು ಪ್ರಶ್ನೆ ಇರುತ್ತೆ ಇಲ್ಲಿ, DNA ವಿಸ್ತರಿಸಿ ಅಂತ ಕೇಳ್ತಾರೆ. ಏನಾಗಾದರೆ ಡಿಯಾಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಮ್ಲ. ಈ ಪ್ಲಾಸ್ಟಿಡ್ಗಳೇನಿವೆ ಇವು ಒಳಗಿನ ರಚನೆಯು ಪೊರೆಗಳಿಂದಾಗಿ ಅಸಂಖ್ಯಾತ ಪದರಗಳನ್ನು ಹೊಂದಿರುತ್ತವೆ. ಅವುಗಳನ್ನು ಸ್ಟ್ರೋಮಾ ಅಂತ ಹೇಳಿ ಕರಿತೀವಿ. ಈ ಪ್ಲಾಸ್ಟಿಡ್ಗಳು DNA ಇರುತ್ತೆ, ರೈಬೋಸೋಮು ಇರುತ್ತೆ. ನಿಮಗೆ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಪ್ಪ? ಇದು ಕೂಡ ಏನಿದೆ, 2 ಪೊರೆಗಳಿಂದ ಆವರಿಸಲ್ಪಟ್ಟಿದೆ. ಹೊರಗಿನ ಪೊರೆ ಮತ್ತು ಒಳಗಿನ ಪೊರೆ. ಒಳಭಾಗದಲ್ಲಿ ಸ್ಟ್ರೋಮಾ ಮತ್ತು ಗ್ರಾನಾ ಎನ್ನುವಂತಹ ಭಾಗಗಳು ನಿಮಗೆ ಕಾಣಿಸುತ್ತೆ. ಈ ಪ್ಲಾಸ್ಟಿಡ್ಗಳಲ್ಲಿ 2 ವಿಧಗಳಿದೆ. ಒಂದು ಕ್ರೋಮೋಪ್ಲಾಸ್ಟ್, ಮತ್ತೊಂದು ಲ್ಯೂಕೋಪ್ಲಾಸ್ಟ್. ಈ ಕ್ರೋಮೋಪ್ಲಾಸ್ಟ್ ಏನಿದೆ ಇದು ಬಣ್ಣದ ಪ್ಲಾಸ್ಟಿಡ್ಗಳು, ಅಂದರೆ ಬಣ್ಣವನ್ನು ಹೊಂದಿರ್ತವೆ. ಸಸ್ಯಗಳ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಕ್ಲೋರೋಫಿಲ್ನ ಜೊತೆಗೆ ವಿವಿಧ ಹಳದಿ ಮತ್ತು ಕಿತ್ತಳೆ ಬಣ್ಣದ ವರ್ಣಕಗಳನ್ನು ಈ ಕ್ಲೋರೋಫಿಲ್ ಹೊಂದಿದೆ. ಹಾಗಾದರೆ ಲ್ಯೂಕೋಪ್ಲಾಸ್ಟ್ ಅಂದರೆ ಏನು? ಲ್ಯೂಕೋಪ್ಲಾಸ್ಟ್ ಅಂದರೆ ಇದು ಪ್ರಾಥಮಿಕ ಕಣದಂಗವಾಗಿದ್ದು ಇದರಲ್ಲಿ ಪಿಷ್ಟ, ತೈಲಹನಿ ಮತ್ತು ಪ್ರೋಟೀನ್ ಕಣಗಳ ಸಂಗ್ರಹ ಆಗಿದೆ. ಯಾವುದರಲ್ಲಿ? ಲ್ಯೂಕೋಪ್ಲಾಸ್ಟಲ್ಲಿ. ಇದು ಬಣ್ಣರಹಿತವಾಗಿರುತ್ತೆ. ಆದರೆ ಕ್ಲೋರೋಪ್ಲಾಸ್ಟ್ ಏನಿದೆ, ಕ್ರೋಮೋಪ್ಲಾಸ್ಟ್, ಅವು ಬಣ್ಣವನ್ನು ಹೊಂದಿರ್ತವೆ. ಆದರೆ ಇವು ಬಣ್ಣರಹಿತವಾಗಿರುತ್ತವೆ. ನಂತರ ನಾವು ನೋಡೋದಾದರೆ ರಸಧಾನಿಗಳು. ರಸಧಾನಿಗಳು ಘನ ಅಥವಾ ದ್ರವ ವಸ್ತುಗಳ ಸಂಗ್ರಹಣಾ ಚೀಲಗಳು. ಇವೇನು ಮಾಡ್ತವೆ? ಘನ ಮತ್ತು ದ್ರವ ವಸ್ತುಗಳನ್ನು ತಮ್ಮಲ್ಲಿ ಸಂಗ್ರಹಿಸಿ ಇಟ್ಕೊಳ್ತವೆ. ಇವು ಪ್ರಾಣಿ ಜೀವಕೋಶದಲ್ಲಿ ರಸಧಾನಿಗಳು ಚಿಕ್ಕದಾಗಿದ್ದರೆ ಸಸ್ಯ ಜೀವಕೋಶದಲ್ಲಿ ರಸಧಾನಿಗಳೇನಾಗಿರ್ತವೆ? ದೊಡ್ಡದಾಗಿರ್ತವೆ. ನಿಮಗೆ ಈ ಚಿತ್ರ ಕಾಣಿಸ್ತಾ ಇದೆ ಅಲ್ವಪ್ಪ? ಪ್ರಾಣಿ ಜೀವಕೋಶದಲ್ಲಿ ರಸಧಾನಿ ಏನಾಗಿದೆ? ಚಿಕ್ಕದಾಗಿದೆ. ಆದರೆ ಸಸ್ಯ ಜೀವಕೋಶದಲ್ಲಿ ಏನಾಗಿದೆ? ರಸಧಾನಿ ತುಂಬ ದೊಡ್ಡದಾಗಿದೆ. ಇದಿಷ್ಟು ಕೂಡ ಕಣದಂಗಗಳ ಬಗ್ಗೆ ಇರತಕ್ಕಂತಹ ಒಂದು ಮಾಹಿತಿಯಾಗಿದೆ. ಹಾಗಾದರೆ ನಾವು ಇದುವರೆಗೂ ನೋಡಿರುವಂತಹ ಅಂಶಗಳು ಯಾವ್ಯಾವು ಅನ್ನೋದನ್ನು ಮತ್ತೊಮ್ಮೆ ಮೆಲುಕು ಹಾಕೋಣ. ಮಕ್ಕಳೇ, ಇದುವರೆಗೂ ನಾವು ನೋಡಿರುವಂಥ ಅಂಶಗಳಲ್ಲಿ ಮೊದಲನೇ ಅಂಶ, ಜೀವಕೋಶವು ಜೀವಿಯ ಮೂಲಭೂತ ರಚನಾತ್ಮಕ ಘಟಕವಾಗಿದೆ. ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಆಗಿದೆ. ಜೀವಕೋಶವು ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದಾದ ಕೋಶ ಪೊರೆ ಅಥವಾ ಪ್ಲಾಸ್ಮಾ ಪೊರೆಯಿಂದ ಆವೃತ ಆಗಿದೆ. ಕೋಶ ಪೊರೆಯು ಜೀವಕೋಶದ ಒಂದು ಕ್ರಿಯಾಶೀಲ ಭಾಗ. ಇದು ಜೀವಕೋಶದ ವ್ಯವಸ್ಥಿತ ಒಳಗಿನ ಮತ್ತು ಹೊರಗಿನ ಪರಿಸರದ ನಡುವೆ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ಸಸ್ಯ ಜೀವಕೋಶಗಳ ಕೋಶ ಪೊರೆಯ ಹೊರಭಾಗದಲ್ಲಿ ಸೆಲ್ಯುಲೋಸ್ನಿಂದಾದ ಕೋಶ ಭಿತ್ತಿಯು ಕಂಡುಬರುತ್ತದೆ.
ಸಸ್ಯಗಳು, ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳ ಜೀವಕೋಶಗಳಲ್ಲಿ ಕಂಡುಬರುವ ಕೋಶಭಿತ್ತಿಯು ಅತಿ ಕಡಿಮೆ ಸಾರತೆ ಮಾಧ್ಯಮದಲ್ಲಿ ಕೋಶವು ಒಡೆದು ಹೋಗದಂತೆ ತಾಳಿಕೊಳ್ಳಲು ನೆರವಾಗುತ್ತದೆ. ಯೂಕ್ಯಾರಿಯೋಟ್ಗಳಲ್ಲಿ ಕಂಡುಬರುವ ನ್ಯೂಕ್ಲಿಯಸ್ ಜೋಡಿ ಪೊರೆಯಿಂದಾಗಿ ಕೋಶ ದ್ರವ್ಯದಿಂದ ಪ್ರತ್ಯೇಕಿಸಲ್ಪಟ್ಟು ಕೋಶದ ಜೀವಕ್ರಿಯೆಗಳನ್ನು ನಿರ್ದೇಶಿಸುತ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೋಶದೊಳಗಿನ ಸಾಗಾಣಿಕಾ ವ್ಯೂಹವಾಗಿ ಮತ್ತು ವಸ್ತುಗಳ ತಯಾರಿಕೆಯ ಮೇಲ್ಮೈಯಾಗಿ ಕಾರ್ಯನಿರ್ವಹಿಸುತ್ತದೆ. ಗಾಲ್ಗಿ ಸಂಕೀರ್ಣವು ಪೊರೆಯಿಂದ ಆವೃತವಾದ ಚೀಲಗಳ ಕಂತೆಯನ್ನು ಹೊಂದಿದೆ. ಇದು ಜೀವಕೋಶದಲ್ಲಿ ಉತ್ಪತ್ತಿಯಾಗುವ ವಸ್ತುಗಳ ಸಂಗ್ರಹಣೆ, ಮಾರ್ಪಾಟು ಮತ್ತು ಪ್ಯಾಕಿಂಗ್ನಂತಹ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಬಹುತೇಕ ಸಸ್ಯಜೀವಕೋಶಗಳು ಪ್ಲಾಸ್ಟಿಡ್ಗಳು ಎಂದು ಕರೆಯಲ್ಪಡುವ ದೊಡ್ಡದಾದ ಪೊರೆ ಸಹಿತ ಕಣದಂಗಗಳನ್ನು ಹೊಂದಿದೆ. ಈ ಪ್ಲಾಸ್ಟಿಡ್ಗಳಲ್ಲಿ ಎರಡು ವಿಧ: ಕ್ರೋಮೋಪ್ಲಾಸ್ಟ್ ಮತ್ತು ಲ್ಯೂಕೋಪ್ಲಾಸ್ಟ್. ಕ್ಲೋರೋಫಿಲ್ಗಳನ್ನು ಹೊಂದಿರುವ ಕ್ರೋಮೋಪ್ಲಾಸ್ಟ್ಗಳನ್ನು ಕ್ಲೋರೋಪ್ಲಾಸ್ಟ್ಗಳು ಅಂತ ಹೇಳಿ ಕರಿತೀವಿ. ಇವು ಬಣ್ಣವನ್ನು ಹೊಂದಿರುತ್ತವೆ ಮತ್ತು ಅವು ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಿರ್ವಹಿಸುತ್ತವೆ. ಲ್ಯೂಕೋಪ್ಲಾಸ್ಟ್ಗಳ ಪ್ರಾಥಮಿಕ ಕಾರ್ಯವೆಂದರೆ ವಸ್ತುಗಳ ಸಂಗ್ರಹಣೆ. ಬಹುತೇಕ ಪ್ರೌಢ ಜೀವಕೋಶಗಳು ದೊಡ್ಡದಾದ ಕೇಂದ್ರ ರಸದಾನಿಯನ್ನು ಹೊಂದಿದ್ದು ಅದು ಜೀವಕೋಶದ ಬಿಗಿತವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಮತ್ತು ವ್ಯರ್ಥ ಪದಾರ್ಥಗಳನ್ನು ಒಳಗೊಂಡಂತೆ ಪ್ರಮುಖ ವಸ್ತುಗಳನ್ನು ಸಂಗ್ರಹಿಸುತ್ತದೆ. ಪ್ರೊಕ್ಯಾರಿಯೋಟ್ ಜೀವಕೋಶಗಳು ಯಾವುದೇ ಪೊರೆ ಸಹಿತ ಕಣದಂಗಗಳನ್ನು ಹೊಂದಿಲ್ಲ. ಅವುಗಳ ಕ್ರೋಮೋಸೋಮ್ಗಳು ಕೇವಲ ನ್ಯೂಕ್ಲಿಕ್ ಆಮ್ಲದಿಂದ ಆಗಿದ್ದು ಕಣದಂಗಗಳಾಗಿ ಅತಿ ಸಣ್ಣ ರೈಬೋಸೋಮ್ಗಳನ್ನು ಇವು ಹೊಂದಿರುತ್ತವೆ. ಇವಿಷ್ಟು ಕೂಡ ನಾವು ಈವರೆಗೆ ಕಲಿತಂತಹ ಕಲಿಕಾಂಶಗಳಾಗಿವೆ. ಹಾಗಾದರೆ ಈಗ ನಾವು ಪ್ರಶ್ನೆಗಳನ್ನು ಕೇಳ್ಬೋದಲ್ವ ಮಕ್ಕಳ? ನಾಳಿನ ಒಂದು ಗೃಹಪಾಠಕ್ಕೆ ಅಂದರೆ ಮನೆಯಲ್ಲಿ ನೀವು ಬರೆದುಕೊಂಡು ಬರ್ಬೋದಾದಂತಹ ಕೆಲವು ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ, ಬರ್ಕೊಳ್ತಾ ಹೋಗಿ. ಮೊದಲನೇ ಪ್ರಶ್ನೆ: ಪ್ರೊಕ್ಯಾರಿಯೋಟ್ ಜೀವಕೋಶವು ಯೂಕ್ಯಾರಿಯೋಟ್ ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿದೆ? ನಂತರ, ಕೋಶ ಪೊರೆಯು ಛಿದ್ರವಾದರೆ ಅಥವಾ ಮುರಿದು ಹೋದರೆ ಏನಾಗಬಹುದು? ನೆಕ್ಸ್ಟ್, ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಕ್ಕೆ ಉಂಟಾಗಬಹುದಾದ ತೊಂದರೆಗಳೇನು? ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಎಂದು ಹೆಸರಾಗಿದೆ, ಏಕೆ? ಕೋಶ ಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ? ಹಾಗೆ ಅಮೀಬಾವು ತನ್ನ ಆಹಾರವನ್ನು ಹೇಗೆ ಪಡೆಯುತ್ತದೆ? ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್, ಅಭಿಸರಣೆ ಎಂದರೇನು? ಇಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಜೊತೆಯಲ್ಲಿ ಪಠ್ಯಪುಸ್ತಕದಲ್ಲಿ ನೀವು ತೆಗೆದಂತಹ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ಬರ್ಕೊಂಡು ಬರಬೇಕಾಗತ್ತೆ.